ಹಾಯ್ ಹಲೋ ಫ್ರೆಂಡ್ಸ್, ಬೇಸಿಗೆ ಸ್ಟಾರ್ಟ್ ಆಯಿತಾ. ಮಾವಿನ ಹಣ್ಣು ಸೀಸನ್ ಬಂದಾಗಿದೆ. ಸೊ ನಾವು ಇವಾಗ ಏನಾದರೂ ಒಂದು ಹೊಸ ರೆಸಿಪೀಸ್ ಟ್ರೈ ಮಾಡೋಣ. ಹಾಗಾದರೆ ನಾನು ಇವತ್ತು ನಿಮಗೆ ಹೊಸ ರೆಸಿಪಿ ತೊಗೊಂಬಂದಿದ್ದೀನಿ. ಸೊ ಇದು ಬಂದು ನೀವು ಮಾವಿನಕಾಯಿಯಿಂದ ಮಾಡೋ ಅಂಥ ಒಂದು ಉಪ್ಪಿನಕಾಯಿಯ ರೆಸಿಪಿ. ಸೊ ನೀವು ಅಂಗಡಿಗೆ ಹೋಗಿ ಏನು ರೆಡಿಮೇಡ್ ತರೋ ಅವಶ್ಯಕತೆ ಇಲ್ಲ. ಸೊ ನೋಡಿ, ನಾನು ಇದು ಈಸಿಯಾಗಿ ಮನೇಲಿ ಹೇಗೆ ಮಾಡ್ಬೋದು, ಮನೆ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಅಂತ ನಿಮಗೆ ತೋರಿಸ್ಕೊಡ್ತಾಯಿನಿ. ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನೀವು ನನ್ನ ಚಾನಲ್ಗೆ ಲೈಕು ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡಿ, ನಾನು ಫಸ್ಟು ಮಾವಿನಕಾಯಿಯನ್ನು ತೊಗೊಂಡು ಬಂದಿದ್ದೀನಿ. ಸೊ ಇದನ್ನು ನಾನು ನೀರಲ್ಲಿ ಹಾಕಿ ಒಂದು ಸ್ವಲ್ಪ ವಾಶ್ ಮಾಡ್ಕೊತಾ ಇದ್ದೀನಿ, ಸ್ಲೈಟಾಗಿ ವಾಶ್. ಯಾಕೆ ಈ ವಾಶ್ ಮಾಡ್ಕೊತಾ ಇದ್ದೀನಿ ಅಂದರೆ ಅದರಲ್ಲಿರೋ ಡಸ್ಟು, ಆಮೇಲೆ ಏನಾದರೂ ಇದ್ದರೆ ಅದು ಏನಾದರೂ ಔಷಧಿ ಎಲ್ಲ ಏನಾದರೂ ಹೊಡೆದಿದ್ದರೆ ಅದೆಲ್ಲ ಹೋಗಲಿ ಅಂತ ನಾನು ಸ್ವಲ್ಪ ಹೊತ್ತು ನೀರಲ್ಲಿ ಇದನ್ನು ವಾಶ್ ಮಾಡಿ ಇಡ್ತಾಯಿದ್ದೀನಿ. ಸೊ ಒಂದು ಆಲ್ಮೋಸ್ಟ್ ಒಂದು ಟೂ ಟೈಮ್ಸ್ 3 ಟೈಮ್ಸ್ ವಾಶ್ ಮಾಡಿ ನಾನು ನೀಟಾಗಿ ಇದನ್ನು ನೀರಲ್ಲಿ ನೆನೆಸಿಡ್ತಾಯಿದ್ದೀನಿ. ಸೊ ನಾನು ಆಲ್ಮೋಸ್ಟ್ 1 hour ಅಥವಾ 2 hours ನೆನೆಸಿಡ್ತಾಯಿದ್ದೀನಿ. ಯಾಕೆಂದರೆ ಅದು ಸ್ವಲ್ಪ ನಾವು ಉಪ್ಪಿನಕಾಯಿ ಏನು ಹಾಕ್ತಾಯಿದ್ದೀವಿ ಒಂದು ಸ್ವಲ್ಪ ಕ್ರಿಸ್ಪಿ ಬರಲಿ ಅಂತ. ಸೊ ನಿಮಗೆ ಬೇಕಾದರೆ ಏನಾದರೂ ಅರ್ಜೆಂಟ್ ಇದ್ದರೆ ಇದನ್ನು ನೀವು ಸ್ಕಿಪ್ ಮಾಡ್ಬೋದು. ನೀವು ಬೇಕಾದರೆ ಒಂದು ವಾಶ್ ಮಾಡಿ ಇಮಿಡಿಯೇಟಾಗಿ ಅದನ್ನು ಕಟ್ ಮಾಡಿ ನೀವು ಉಪ್ಪಿನಕಾಯಿ ಹಾಕೋಬೋದು. ಸೊ ನಾನು ಒಂದು ಸ್ವಲ್ಪ ಕ್ರಿಸ್ಪಿ ಬರೆಯುವಂತೂ ನಮ್ಗೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಮನ್ಸು ನನಗೆ ಕ್ರಿಸ್ಪಿನೆಸ್ ಉಳ್ಕೊಳ್ಳಿ ಅಂತ ಸೊ ಆಲ್ಮೋಸ್ಟ್ 1 hour ಅಥವಾ 2 hours ಅದನ್ನು ನಾನು ಸೋಕ್ ಮಾಡಿ ಇಡ್ತಾಯಿದ್ದೀನಿ. ಸೊ ಅದನ್ನು ಒಂದು ಸೈಡ್ ಇಡೋಣ. ಸೊ ನಾನು ಇವಾಗ ಒಂದು 8 ಟೀ ಸ್ಪೂನ್ ನಾನು ಸಾಸಿವೆ ತೊಗೊಂಡಿದ್ದೀನಿ. ಅದು ಒಗ್ಗರಣೆ ಮಸಾಲ ರೆಡಿ ಮಾಡೋಕ್ಕೋಸ್ಕರ ನಾನು ಅದನ್ನು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಸೊ ನೋಡಿ, ನಾನು ಇದನ್ನು ಚೆನ್ನಾಗಿ ಅದನ್ನು ಪೌಡರ್ ಮಾಡ್ಕೊತಾ ಇದ್ದೀನಿ. ಕೋರ್ಸ್ ಪೌಡಿಂಗ್ ಬೇಕು, ತುಂಬಾ ಪುಡಿ ಮಾಡಬೇಡಿ. ಒಂದು ಪುಡಿ ಒಂದು ಸ್ವಲ್ಪ ದಪ್ಪ ಇರಲಿ. ಸೊ ನೋಡಿ, ನಾನು ಈ ಥರ ಇನ್ನೂ ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ತೋರಿಸ್ತೀನಿ ನಿಮಗೆ. ಸೊ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ನೋಡಿ. ಫಸ್ಟ್ ಇದನ್ನ ಮಾಡ್ಕೊತಾ ಇದ್ದೀನಿ ಪೌಡರ್. ನೋಡಿ, ಸೊ ಎಷ್ಟು ನಿಮ್ಗೆ ಕ್ಲಿಯರಾಗಿ ಕಾಣ್ತದೆ ಅಂದ್ಕೊತೀನಿ ನೋಡಿ. ಸೊ ನಾನು ಆ ಲೆವೆಲ್ಗೆ ಅದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ನಿಮ್ಮ ಕ್ಲೋಸಪ್ ಲುಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಜಸ್ಟ್ ಹ್ಯಾವ್ ಅ ಲುಕ್. ಸೊ ನೋಡಿ, ಇಷ್ಟು ಪೌಡರ್ ಆದರೆ ಸಾಕು. ಸೊ ನೀವು ಜಾಸ್ತಿ ಹಾಕ್ಕೊಂಡ್ರೆ ನೀವು ಜಾಸ್ತಿ ತೊಗೋಬೇಕಾಗುತ್ತೆ. ಸ್ವಲ್ಪ ಮಾಡೋದು ನಾನು 2 ಮಾವಿನಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಸೊ ನೋಡಿ, ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ. ಸೊ ನಾನು ಇವಾಗ ಗ್ಯಾಸ್ ಆನ್ ಮಾಡಿ ತವೆ ಇಟ್ಕೊಂಡಿದ್ದೀನಿ ಅಥವಾ ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ. ಸೊ ಇದು ಇಟ್ಕೊಂಡು ಒಂದು ಸ್ವಲ್ಪ ನಾನು ಇವಾಗ ಎಣ್ಣೆ ಜಾಸ್ತಿ ಬೇಕಾಗಲ್ಲ. ಸೊ ನಾನು ಆಲ್ಮೋಸ್ಟ್ 1 ಅಥವಾ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡಿ, ನಾನು ಇವಾಗ ಸ್ವಲ್ಪ ಕಾಯಿಲಿ, ಅದು ಕಾದ ಮೇಲೆ ಇದನ್ನು ಮಾಡ್ಕೋಬೋದು. ಸೊ ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಇವಾಗ ನಾನು. ಸೊ ಈ ರೆಸಿಪಿ ತುಂಬ ಒಳ್ಳೆಯದು. ಸೊ ನೀವು ಹೊರಗಡೆ ಕಾಸು ಕೊಟ್ಟು ಹೋಗೋ ಅವಶ್ಯಕತೆ ಇಲ್ಲ. ಸೊ ನೀವೇ ಮನೇಲಿ ಮಾಡಿಕೊಂಡು ನೀವು ಆಲ್ಮೋಸ್ಟ್ ಒಂದು 3-4 ಮಂತ್ಸ್ ತನಕ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಸೊ ಇದು ಮಾರ್ಕೆಟಲ್ಲಿ ತಂದು ಮಾಡಿ ಬರೋ ಬದಲು ಇದನ್ನೇ ಯೂಸ್ ಮಾಡಿ ಮನೆಯಲ್ಲಿ ನಿಮ್ಮ ಮನೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಮನೇಲಿ ಅಂತ ತೊಗೊಂಡು ಮಾಡಿದ್ರೆ ತುಂಬಾ ಹೆಲ್ತಿಗೆ ಒಳ್ಳೆಯದು. ತುಂಬ ಈಸಿ ರೆಸಿಪಿ. ಈ ರೆಸಿಪಿ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ನನಗೆ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಆಮೇಲೆ ನನಗೆ ಏನಾದರೂ ಡೌಟ್ಸ್ ಇದ್ದರೆ ಕೂಡ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ನಿಮ್ಮ ಡೌಟ್ಸನ್ನು ನನಗೆ ಮೆಸೇಜ್ ಮಾಡಬಹುದು. ಸೊ ನೋಡಿ, ನಾನು ಇವಾಗ ಗ್ಯಾಸ್ ಆನ್ ಮಾಡಿ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಇಲ್ಲಿ ನೀವು ಒಂದು ಸ್ವಲ್ಪ ಏನು ಪ್ರಿಕಾಷನ್ ತೊಗೋಬೇಕಂದ್ರೆ ನೀವು ತುಂಬ ಹೊತ್ತು ಅದನ್ನ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಏನು ಮಸಾಲೆ ಇದೆ, ಯಾಕಂದರೆ ಅದು ಕಹಿ ಬಿಡೋ ಸಾಧ್ಯತೆ ಇದೆ. ಸೊ ಅದಕ್ಕೋಸ್ಕರ ನೋಡಿ, ನಾನಿವಾಗ ಗ್ಯಾಸು ಸ್ವಲ್ಪ ಒಂದು 2 ಕಾಳು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಕಾಯ್ದಿದ್ದೆ ಇಲ್ಲ ಅಂತ ತಿಳ್ಕೊಳ್ಳೋಕ್ಕೋಸ್ಕರ. ಸೊ ನೋಡಿ, ಈಗ ನೋಡಿ ಎಣ್ಣೆ ಚಟ್ಪಟ್ ಅಂದಿದೆ ನನಗೆ ಇದನ್ನು. ಇವಾಗ ನೋಡಿ, ನಾನು ಸಾಸಿವೆ ನಾವು ಏನು ಪೌಡರ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿದ್ದೀನಿ. ನೋಡಿ, ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಸ್ವಲ್ಪ ಹಿಂಗು ಫ್ಲೇವರ್ಗೋಸ್ಕರ ನೋಡಿ ಸ್ವಲ್ಪ ಹಿಂಗೆ ಬಾಡಿಸ್ಕೊತಾ ಇದ್ದೀನಿ. ನೋಡಿ, ಬಾಡಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ನೀವು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇಲ್ಲಿ ಖಾರಕ್ಕೋಸ್ಕರ ಸ್ವಲ್ಪ ಖಾರ ಹಾಕ್ಕೊತಾ ಇದ್ದೀನಿ. ನಾನು ಖಾರ ಸ್ವಲ್ಪ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಸೊ ನಾನು ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಅದು ಮಾವಿನಕಾಯಿ ಹುಳಿ ಇಲ್ಲ. ಸೊ ನಾನು ನೋಡಿ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಕ್ಕರೆ ಟೇಸ್ಟಿಗೋಸ್ಕರ ನೋಡಿ, ಸ್ವಲ್ಪ ಸಕ್ಕರೆ ನಾನು 1/2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹಾಕ್ಕೊತಾ ಇಲ್ಲ. ನೋಡಿ, ಅದು ನಿಮ್ಮ ಪರ್ಸ್ನಲ್ ಚಾಯ್ಸ್. ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ನೀವು ಬಿಡ್ಬೋದು. ನಾನು ಟೇಸ್ಟಿಗೋಸ್ಕರ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸೊ ನಮ್ಮ ಮಸಾಲ ನೋಡಿ, ರಿಮೆಂಬರ್ ನೀವು ಗ್ಯಾಸ್ ಆಫ್ ಮಾಡಿರಬೇಕು. ಆಲ್ರೆಡಿ ಎಣ್ಣೆ ಕಾದಿದೆ. ಸೊ ನೀವು ಜಸ್ಟ್ ಫ್ರೈ ಮಾಡ್ಕೊಬೇಕಷ್ಟೇ. ನೋಡಿ, ಎಣ್ಣೆ ಕಾದಿದೆ, ನೀವು ಜಸ್ಟ್ ಫ್ರೈ ಮಾಡ್ಕೋಬೇಕಷ್ಟೇ. ಸೊ ನಾನು ಅದು ಸ್ವಲ್ಪ ಏನು ಬಿಸಿ ಇದೆಯಲ್ಲ, ಆ ಬಿಸಿಯಲ್ಲಿ ನೀವು ಹಾಕ್ಕೊಳ್ಳೋಂಗಿಲ್ಲ. ಸ್ವಲ್ಪ ಅದು ಮಿಕ್ಸ್ಚರ್ ಆರಲಿ, ಅದು ಸ್ವಲ್ಪ ಕೋಲ್ಡ್ ಆಗಲಿ. ಸೊ ನೋಡಿ, ಇವಾಗ ನಾನು ಮಾವಿನಕಾಯಿನ ಇನ್ನೊಂದು ಸ್ವಲ್ಪ ತೊಳ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅದ್ಮೇಲೆ ತುದಿಯೆಲ್ಲ ಅದನ್ನು ತೆಗೆದುಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅಲ್ಲಿರೋ ಡಸ್ಟ್ ಪಾರ್ಟಿಕಲ್ಸ್ ಅಥವಾ ಏನೇ ಇದ್ದರೂ ಎಲ್ಲನೂ ಹೋಗಲಿ ಅಂತ ಮಾಡ್ಕೊತಾ ಇದ್ದೀನಿ. ಸೊ ನಾನು 1 ಅಥವಾ 2 ಟೈಮ್ಸ್ ಮತ್ತೆ ವಾಶ್ ಮಾಡ್ತೀನಿ. ನೋಡಿ, ನಿಮ್ಗೆ ಹೆಂಗೆ ಕಾಂತ ನೀರು ನೋಡಿ ವಾಶ್ ಮಾಡಿದ್ಮೇಲೆ
ಸೊ ನೋಡಿ ಮತ್ತೆ ಇನ್ನೊಂದ್ಸಲ ನಾನು ಆ ಥರನೇ ವಾಶ್ ಮಾಡ್ಕೊತೀನಿ ನೀಟಾಗಿ ನೋಡಿ. ಸೊ ನೀರಿನ ಅಂಶ ಇರಬಾರ್ದು, ನೀರಿನ ಅಂಶ ಇದ್ದರೆ ನಿಮ್ಮದು ಸೊ ನಿಮ್ಮ ಉಪ್ಪಿನಕಾಯಿ ಹಾಳಾಗೋ ಚಾನ್ಸಸ್ ಜಾಸ್ತಿ. ಸೊ ಅದಕ್ಕೋಸ್ಕರ ನೋಡಿ ಇನ್ನೊಂದ್ಸಲ ಅದನ್ನ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ನೋಡಿ. ನೋಡಿ ಕಾಣ್ತಾ ಇದೆ ಅನ್ಕೊತೀನಿ. ಸೊ ನೋಡಿ ಇವಾಗ ನಾನು ಬಟ್ಟೆ ತೊಗೊಂಡು ಅದನ್ನು ನೀಟಾಗಿ ನಾನು ಕ್ಲೀನಾಗಿ ವಾಟರೆಲ್ಲ ಹೋಗೋ ಥರ ನೀಟಾಗಿ ವೈಪ್ ಮಾಡ್ಕೊತಾ ಇದ್ದೀನಿ ನೋಡಿ. ನೀಟಾಗಿ ಒರೆಸ್ಕೊಳ್ಳಿ, ಯಾಕಂದ್ರೆ ನೀರು ಇರಬಾರ್ದು. ಅದು ಒರೆಸ್ಕೊಂಡ್ಮೇಲೆ ನೀವು ನೀಟಾಗಿ ಒರೆಸಿದ್ಮೇಲೆ ಒಂದು 2 ಮಿನಿಟ್ಸ್ ಬಿಡಿ, ಆ ಥರನೇ ಅದು ಸ್ವಲ್ಪ ಡ್ರೈ ಆಗಲಿ ನೋಡಿ. ಒಂದು ಸ್ವಲ್ಪ ಬಿಟ್ಟಿದ್ದೀನಿ, ಸ್ವಲ್ಪ ಬಿಟ್ಟಾದ್ಮೇಲೆ ನೋಡಿ ನಾನು ನೀಟಾಗಿ ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ಸ್ಲೈಸಸ್. ಸೊ ಈ ಮಾವಿನ ಹಣ್ಣು ತೀರಾ ಹುಳಿ ಇಲ್ಲ, ತೀರಾ ಹಣ್ಣು ಅಲ್ಲ, ತೀರಾ ಕಾಯಿನೂ ಅಲ್ಲ ನೋಡಿ. ಸೊ ಈ ಮಾವಿನಕಾಯಿನ ನಾನು ನೋಡಿ ಚಿಕ್ಕ ಸ್ಮಾಲ್ ಪೀಸಸ್ ಆಗಿ ಹೋಳುಗಳನ್ನು ಹಚ್ಕೊತಾ ಇದ್ದೀನಿ. ಸೊ ನೀವು ಬಿಗ್ ಹೋಳುಗಳು ಬೇಕಂದರೆ ನಿಮಗೆ ಜಾಸ್ತಿ ದೊಡ್ಡದು ಹೋಳು ಬೇಕಂದ್ರೆ ದೊಡ್ಡದು ಮಾಡ್ಕೊಳ್ಳಿ. ನನಗೆ ಚಿಕ್ಕ ಪೀಸಸ್ ಸಾಕು ಚಪಾತಿಗೆ ಅಥವಾ ರೈಸಿಗೆ ಅಂತ ನಾನು ನೋಡಿ ಸ್ಮಾಲ್ ಪೀಸಸ್ ಮಾಡ್ಕೊತಾ ಇದ್ದೀನಿ ನೋಡಿ. ನಿಮಗೆ ಸಾಕು ಇಷ್ಟು ಸ್ಮಾಲ್ ಪೀಸಸ್ ಮಾಡಿಕೊಂಡ್ರೆ ನೋಡಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಾ ಇದೆ, ಆದರೆ ಇದು ಹುಳಿ ಮಾವಿನ ಕಾಯಿ ಅಲ್ಲ. ಸೊ ನೋಡಿ ಈ ಥರ ತೀರಾ ಹಣ್ಣು ನಿಮ್ಗೆ ಆರೆಂಜಿಸ್ ಕಲರ್ ಕಾಣ್ತಾ ಇದೆ ಅದು ಸ್ವಲ್ಪ, ಆದರೆ ಅದು ತೀರಾ ಹಣ್ಣು ಆಗಿಲ್ಲ. ಆಮೇಲೆ ನೋಡಿ ಇದು ಇನ್ನೊಂದು ಪೀಸ್ ತೊಗೊಂಡಿದ್ದೀನಿ, ಅದು ಸ್ವಲ್ಪ ಹುಳಿ ಇದೆ ನೋಡಿ. ಸೊ ನಾವು ಬೋತ್ ಥರ ಮಿಕ್ಸ್ ಮಾಡಿ ತಿಂತಾಯಿದ್ದೀನಿ. ಸೊ ಇದು ಆಲ್ಮೋಸ್ಟ್ ರೈಸ್ ಜೊತೆಗೆ ಅಥವಾ ನೀವು ಚಪಾತಿ ಜೊತೆಗೆ ಪಲ್ಯ ಹಾಕೊಂಡು ಪಕ್ಕದಲ್ಲಿ ಹಾಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದು ನಾನು ತುಂಬ ದಿವಸದಿಂದ ಮಾಡಿರೋಂಥ ರೆಸಿಪಿ, ಇದು ನಮ್ಮ ಅಮ್ಮ ಅಥವಾ ನಮ್ಮ ಅಜ್ಜಿ ಫಾಲೋ ಮಾಡ್ತಾ ಇದ್ದಂಥ ರೆಸಿಪಿ. ಇದು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮಗೆ ಮಕ್ಕಳು ಅಥವಾ ನಿಮ್ಮ ಎಲ್ಡರ್ಸ್ ಏನಿರ್ತಾರೆ ಪದೇ ನಮ್ಗೆ ಈ ಥರ ಮಾಡಿಕೊಡಿ ಅಂತ ಕೇಳ್ತಾರೆ. ನಮ್ಮ ಮನೆಯಲ್ಲಂತೂ ಬೇಗನೆ ಖಾಲಿಯಾಗಿ ಹೋಗುತ್ತೆ ಇದು. ಸೊ ನೋಡಿ ಈ ಮಿಕ್ಸ್ಚರ್ ಆಲ್ರೆಡಿ ಆರಿದೆ, ನಾನು ನೋಡಿ ಆರಿದೆ ಆಲ್ರೆಡಿ ಪೂರ್ತಿ. ಸೊ ಇದನ್ನು ನಾನೆಲ್ಲ ಏನದು ಹೋಳುಗಳು ಮಾಡ್ಕೊಂಡಿದ್ದೆ ಅದನ್ನೆಲ್ಲನೂ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತೀನಿ ನೋಡಿ. ಅದರಲ್ಲಿರೋವಂಥ ಯಾಕೆ ಮಿಕ್ಸ್ ಮಾಡೋದಂದರೆ ನಾವೇನು ಮಿಕ್ಸರ್ ಖಾರ ಉಪ್ಪು ಏನು ಹಾಕಿದ್ದೀವಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ನೋಡಿ. ಚೆನ್ನಾಗಿ ಎಲ್ಲ ಹೋಳುಗಳು ಚೆನ್ನಾಗಿ ಮೆತ್ಕೋಬೇಕು ಅದೆಲ್ಲ ಇದು ಮಿಕ್ಸ್ಚರ್ ನೋಡಿ. ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. 3-4 ಸಲ ಅದನ್ನು ಕೆಳಗಡೆಯಿಂದ ಮೇಲಿಂದ ಕೆಳಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಹೋಳುಗಳನ್ನ ನಮ್ಗೆ ಕ್ಲಿಯರಾಗಿ ಕಾಣ್ತಾ ಇದೆ ಅನ್ಕೊತೀನಿ. ಸೊ ನೀವು ಈ ಥರ ಟ್ರೈ ಮಾಡಿ, ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡಿ, ನೀಟಾಗಿ ಈ ಥರ ಫಾಲೋ ಮಾಡಿ, ಖಂಡಿತವಾಗಿ ನಿಮ್ಮ ಉಪ್ಪಿನಕಾಯಿ ಏನು ಹೇಳ್ತೀನಿ ಸೂಪರಾಗಿ ಬರುತ್ತೆ. ಸೊ ನೋಡಿ ಇದನ್ನು ನಾನು ಕ್ಲೋಸ್ ಮಾಡಿ 1 to 2 hours ಬಿಡ್ತೀನಿ, ಯಾಕಂದರೆ ಅದೆಲ್ಲ ರಸ ಹೀರ್ಕೊಂಡು ಬಿಡುತ್ತೆ. ಸೊ ಅದೇನಿದೆ ಉಪ್ಪು ಆಮೇಲೆ ಸಕ್ಕರೆ ಅಂಶ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬರುತ್ತೆ ನೋಡಿ. ಸೊ ನೋಡಿ ಚೆನ್ನಾಗಿ ಬಿಟ್ಟಿದ್ದೀನಿ, ಆಲ್ಮೋಸ್ಟ್ ನಾನು 1 hour ಬಿಡ್ತೀನಿ ಇವಾಗ. ಸೊ ನೋಡಿ 1 hour ಬಿಟ್ಟಿದ್ದೀನಿ. ಸೊ ನೋಡಿ ಇವಾಗ ಸೊ ನೋಡಿ ಹೆಂಗೆ ಮಿಕ್ಸರ್ ಹೆಂಗೆ ಕಾಣ್ತಾ ಇದೆ ಅಂತ ನೋಡಿ. ಆಲ್ರೆಡಿ ರಸ ಬಿಟ್ಟಿದೆ ನೋಡಿ ಕೆಳಗಡೆ ನೋಡಿ, ನಿಮ್ಗೆ ಕಾಣ್ತಾ ಇದೆ ಅನ್ಕೊತೀನಿ ನೋಡಿ ಹೇಗಾಗಿದೆ ಅಂತ. ಸೊ ಇವಾಗ ಒಂದ್ಸಲ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ನಾವು ಇದನ್ನು ನೋಡಿ ಒಂದು ಬಾಕ್ಸಲ್ಲಿ ಕಂಟೈನರ್ಸಲ್ಲಿ ಸ್ಟೋರ್ ಮಾಡೋಣ. ಸೊ ನೀವು ಕಂಟೈನರ್ಸ್ ಏನು ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು. ತುಂಬ ದಿವಸ ಉಳಿಬೇಕು ಅಂದರೆ ನೀವು ನಿಮಗೆ ಪಿಂಗಾಣಿ ಅಂತ ನಿಮಗೆ ಕಂಟೈನರ್ ಸಿಗುತ್ತೆ, ಎಲ್ಲರೂ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಸೊ ನೀವು ಬೇರೆ ಡಿಸೈನ್ ಬೇರೆ ಕ್ವಾಂಟಿಟಿ ಸಿಗುತ್ತೆ. ಸೊ ನಾನು ನನ್ನ ಮನೆಗೋಸ್ಕರ ನಾನು ಇದು ಸ್ಮಾಲ್ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಡಿಸೈನ್ ಕಾಣುತ್ತೆ ಅಲ್ಲ. ಸೊ ನನಗೆ ತುಂಬಾ ಇಷ್ಟ ಆಗಿದೆ, ನಾನು ಇದು ತೊಗೊಂಡಿದ್ದೀನಿ ಉಪ್ಪಿನಕಾಯಿಗೋಸ್ಕರ ಅಂತಲೇ ತೊಗೊಂಡಿರೋದು ಇದು. ಸೊ ನೋಡಿ ನಾನು ಇದರಲ್ಲಿ ಹಾಕಿ ನಾನು ಯೂಶ್ವಲಿ ಇದಲ್ಲೇ ಸ್ಟೋರ್ ಮಾಡೋದು. ಸೊ ಉಪ್ಪಿನಕಾಯಿ ಮಾಡಿ ನನಗೆ ಇದಲ್ಲೇ ನಾನು ಕಂಫರ್ಟಬಲ್ ಆಗಿ ಇಡೋದಂಥ ನನ್ನ ಕಂಟೈನರ್. ಸೊ ನಾನು ಎಲ್ಲಿ ಬೇಕಾದ್ರೂ ಇದನ್ನ ಇಡ್ಬೋದು ಆರಾಮಾಗಿ. ಸೊ ನಾನು ಅದಕ್ಕೆ ಇದನ್ನು ದೊಡ್ಡ ಕ್ವಾಂಟಿಟಿಯಲ್ಲಿ ತೊಗೊಂಡಿಲ್ಲ, ಸ್ಮಾಲ್ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಸೊ ನೋಡಿ ಇದಲ್ಲೆಲ್ಲ ಹಾಕಿ ನಾವು ತುಂಬೋಣ ಅದಲ್ಲಿ ನೀಟಾಗಿ ನೋಡಿ, ನೀಟಾಗಿ ಹಾಕಿ. ಸೊ ನೀವು ನೀಟಾಗಿ ಈ ಥರ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಮಾತ್ರ ಅದು ಉಪ್ಪಿನಕಾಯಿ ತುಂಬ ದಿವಸ ಉಳಿಯುತ್ತೆ. ಅದು ನೀರಿನ ಅಂಶ ಉಳ್ಕೊಂಡ್ರೆ ಅಥವಾ ಏನಾದರೂ ಆಯಿತು ಅಂದರೆ ಸೊ ಬೇಗ ಹಾಳಾಗುತ್ತೆ. ಸೊ ನೀವು ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಿ, ಸ್ಲೋವಾಗೇ ಮಾಡಿ. ಸೊ ದಿಢೀರ್ ಆಗುವಂಥದ್ದು, ಯಾರೋ ಗೆಸ್ಟ್ ಬರ್ತಾರೆ ಅಂದ್ರೂ ನೀವು ಇಮಿಡಿಯೇಟಾಗಿ ಮಾಡ್ಬೋದು ಇದನ್ನು. ಸೊ ನೀವು ಹೊರಗಡೆ ಹೋಗಿ ತರಬೇಕಂತ ಅವಶ್ಯಕತೆ ಇಲ್ಲ, ಎಷ್ಟು ಇಮಿಡಿಯೇಟಾಗಿ ಆಗುತ್ತೆ ನೋಡಿ. ಆಲ್ಮೋಸ್ಟ್ ನೀವು ಅಲ್ಲಿ ನಾನು ಏನು ನಿಮಗೆ ಸೋಕ್ ಮಾಡ ಅಂತ ಹೇಳಿದ್ದಲ್ಲ ಮಾವಿನ ಹಣ್ಣು ನೀರಲ್ಲಿ ಇಡಿ ಅಂತ, ಅದನ್ನು ಬೇಕಾದ್ರೆ ನೀವು ಸ್ಕಿಪ್ ಮಾಡಿದ್ರೆ ಇಮಿಡಿಯೇಟಾಗಿ ಆಲ್ಮೋಸ್ಟ್ ಒಂದು 15 ಮಿನಿಟ್ಸಲ್ಲಿ ಆಗುವಂಥ ರೆಸಿಪಿ ಇದು. ಸೊ ನೋಡಿ ನಾನು ಆಲ್ರೆಡಿ ಎಲ್ಲ ತುಂಬಿದ್ದೀನಿ. ಸೊ ನೋಡಿ ಕವರ್ ಮಾಡ್ತಾಯಿದ್ದೀನಿ ಈ ಥರ ನೋಡಿ ಕವರ್ ಮಾಡ್ತಾಯಿದ್ದೀನಿ. ಸೊ ನಾನು ಯೂಶ್ವಲಿ ಇದನ್ನು ನಾನು ಕಾಟನ್ ಬಟ್ಟೆಯಲ್ಲಿ ಈ ಥರ ನಾನು ಕವರಪ್ ಮಾಡ್ಬೋದು ನೋಡಿ. ಸೊ ನಾನೊಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಸೊ ಆ ಕಾಟನ್ ಬಟ್ಟೆ ನಾನು 2 ಸೈಡ್ಸ್ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ. ಅದು ಸ್ಕ್ವೇರ್ ಶೇಪಲ್ಲಿ ಬಟ್ಟೆ ಕಟ್ ಮಾಡ್ಕೊಳ್ಳಿ, ಆ ಕಡೆ ಈ ಕಡೆ ಒಂದು 2 ಸೈಡ್ಸು ಕಟ್ ಮಾಡ್ಕೊಳ್ಳಿ ಒಂದು ಹಾಫು. ಸೊ
ಸೊ ಕಟ್ ಮಾಡ್ಕೊಂಡು ಟೈಮ್ ಮಾಡಿ ಇಡ್ಬೋದು. ಸೊ ನಿಮಗೂ ಯಾವಾಗ ಬೇಕಾದಾಗ ಆವಾಗ ನಿಮ್ಗೆ ಎಷ್ಟು ಬೇಕಷ್ಟು ತೊಗೊಂಡು ಮತ್ತೆ ಕವರಪ್ ಮಾಡಿ ಇಡ್ಬೋದು. ಸೊ ಅದು ಆ್ಯಕ್ಚುಲಿ ಅದಕ್ಕೆ ಗಾಳಿ ಆಡ್ಬೋದು. ಗಾಳಿ ಆಡ್ತು ಅಂದರೆ ಅದು ಉಪ್ಪಿನಕಾಯಿ ಹಾಳಾಗುತ್ತೆ. ಸೊ ನೀವು ಟೈಟಾಗಿ ಗಾಳಿ ಆಡಬಾರ್ದಂಗೆ ಟೈಟಾಗಿ ಕಟ್ ಮಾಡಿ ಟೈಟಾಗಿ ಈ ಥರ ಟೈ ಮಾಡಬೇಕು. ಸೊ ನಾನು ಆಲ್ಮೋಸ್ಟ್ 2 ನಾಟ್ಸ್ ಹಾಕಿದ್ದೀನಿ ನೋಡಿ, ಟೈಟಾಗಿ ಈ ಥರ ರ್ಯಾಪ್ ಮಾಡಿ ಇಡ್ಬೋದು. ಸೊ ನಿಮಗೆ ಬೇಕಾದಾಗ ನೀವು ಎಷ್ಟು ಬೇಕಷ್ಟು ಉಪ್ಪಿನಕಾಯಿ ತೊಗೊಂಡು ಇಟ್ಟು ಇದು ಮತ್ತೆ ಕವರಪ್ ಮಾಡ್ಬೋದು. ಬೇಡ ನಿಮಗೆ ಈ ಥರ ಕವರಪ್ಪು ಬೇಡ ಅಂದಾಗ ನೀವು ಇದನ್ನ ಬೇಕಾದರೆ ಈ ಥರ ರೆಫ್ರಿಜರೇಟರ್ಸಲ್ಲಿ ಈ ಥರನೇ ನೀವು ಸ್ಟೋರ್ ಮಾಡಿ ಇಡ್ಬೋದು. ಎಷ್ಟು ದಿವಸ ಆದರೂ ನೀವು ಸ್ಟೋರ್ ಮಾಡಿ ಬೇಕಾದಾಗ ನೀವು ತೊಗೊಂಡು ಮತ್ತೆ ಫ್ರಿಜ್ಜಲ್ಲಿ ಇಡ್ಬೋದು. ಸೊ ನಾನು ಇದು ಟೈಮ್ ಮಾಡಿ ಇಡ್ತೀನಿ. ಸೊ ನಿಮ್ಮ ಚಾಯ್ಸ್, ನೀವು ಯಾವ ಥರ ಇಡ್ಬೋದು. ಸೊ ನೋಡಿ ಈ ಥರ ನೀಟಾಗಿ ಮಾಡಿ ಇಡಿ. ಸೊ ನಿಮಗೆ ರೆಸಿಪಿ ಲೈಕ್ ಆದಲ್ಲಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.